ಹೌದು, ಔಷಧಿಗಳೆಂದರೆ ಅವು ಅಪಾಯದ ವಸ್ತುಗಳೇ. ರೋಗಕ್ಕೆ ಅನುಗುಣವಾಗಿ ಪಡೆದರೆ ಮಾತ್ರ ಅವು ಮಾನವರಿಗೆ ಅನುಕೂಲವಾಗಲಿದ್ದು, ಅನಗತ್ಯವಾಗಿ ಅವು ದೇಹ ಸೇರಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂಬುದು ಎಲ್ಲರಿಗೂ ತಿಳಿದ ವಿಷಯವೇ ಆಗಿದೆ. ಮನುಷ್ಯರಾದರೆ ಇಂತಹ ಅಪಾಯಕಾರಿ ವಸ್ತುಗಳ ಬಗ್ಗೆ ಅರಿವಿರುತ್ತದೆ. ಆದರೆ ಪುಟ್ಟ ಮಕ್ಕಳು, ಜಾನುವಾರುಗಳು, ವನ್ಯಜೀವಿಗಳಿಗೆ ಇದರ ಅರಿವೇ ಇಲ್ಲದಿದ್ದು ಇಂತಹ ಔಷಧಿಗಳನ್ನು ಸೇವಿಸಿ ಅಪಾಯಕ್ಕೀಡಾದರೆ ಅವುಗಳ ಪರಿಸ್ಥಿತಿ ಏನು ಎಂಬ ಪ್ರಶ್ನೆ ಎದುರಾಗಿದೆ. ಎಷ್ಟಕ್ಕೂ ಏನು ಆ ವಿಷಯ ಅಂತೀರಾ? ಇಲ್ಲಿ ನೋಡಿ. ಹೀಗೆ ರಸ್ತೆ ಬದಿ ಬೇಕಾಬಿಟ್ಟಿ ಔಷಧಿಗಳನ್ನ ಎಸೆದಿರೋದು ಗುಡಿಬಂಡೆ ಹೊರವಲಯದಲ್ಲಿ. ಹೀಗೆ ಔಷಧಿಗಳನ್ನ ಎಸೆಯಲು ಕಾರಣ ಅವುಗಳ ಅವಧಿ ಮೀರಿರುವುದೇ ಆಗಿದೆ. ಅಮಾಯಕರು ರಸ್ತೆ ಬದಿ ಇರುವ ಈ ಔಷಧಿಗಳನ್ನ ಬಳಸೋದಾಗಲಿ, ಜಾನುವಾರುಗಳ ಹೊಟ್ಟೆ ಸೇರುವುದಾಗಲಿ ಆದರೆ ಪರಿಸ್ಥಿತಿ ಏನಾಗಲಿದೆ ಎಂಬ ಪರಿವೇ ಇಲ್ಲದೆ ಇಲ್ಲಿ ಅಪಾಯಕಾರಿ ಔಷಧಿಗಳನ್ನ ಎಸೆಯಲಾಗಿದೆ. ಇಂತಹ ಮೆಡಿ ವೇಸ್ಟ್ ಶೇಖರಿಸುವುದಕ್ಕಾಗಿಯೇ ಒಂದು ಪ್ರತ್ಯೇಕ ಗುತ್ತಿಗೆ ನೀಡಲಾಗಿದೆ. ಆದರೆ ಗುತ್ತಿಗೆದಾರ ಸಂಸ್ಥೆಗೆ ಹಣ ನೀಡಬೇಕು ಎಂಬ ಕಾರಣಕ್ಕೆ ಕೆಲವರು ಇಂತಹ ಕೃತ್ಯ ಎಸಗುತ್ತಿರುವುದು ವಿಪರ್ಯಾಸ. ಮೆಡಿ ವೇಸ್ಟ್ ವಿಲೇವಾರಿ ಮಾಡಲು ಕೆಲ ಮಾನದಂಡಗಳಿವೆ. ಮೆಡಿ ವೇಸ್ಟ್ ಎಲ್ಲೆಂದರಲ್ಲಿ ಹಾಕಿದರೆ ಅನೇಕ ಸಮಸ್ಯೆ ಎದುರಿಸಬೇಕಾಗುತ್ತದೆ. ಇದರ ಬಗ್ಗೆ ಅರಿವಿದ್ದರೂ ಕೆಲವರು ರಸ್ತೆಯಲ್ಲಿಯೇ ಮೆಡಿ ವೇಸ್ಟ್ ಸುರಿಯುವ ಕೆಲಸ ಮಾಡುತ್ತಿದ್ದಾರೆ. ಇದೀಗ ಗುಡಿಬಂಡೆ ಪಟ್ಟಣದ ಹೊರವಲಯದ ಬಾಗೇಪಲ್ಲಿಗೆ ಹೋಗುವ ರಸ್ತೆ ಬದಿ ರಾಶಿ ರಾಶಿ ಮೆಡಿಕಲ್ ತ್ಯಾಜ್ಯ ಸುರಿದಿರುವುದು ಪ್ರಜ್ಞಾವಂತರ ಆಕ್ರೋಶಕ್ಕೆ ಕಾರಣವಾಗಿದೆ. ಡೋಲೋ 1000 ಮಾತ್ರೆ ಬಾಕ್ಸ್ಗಳು ಸೇರಿದಂತೆ ಅನೇಕ ಬಂಡಲ್ ಗಟ್ಟಲೆ ಮಾತ್ರೆಗಳು, ಸಿರಪ್ಗಳು ರಸ್ತೆ ಬದಿ ಎಸೆಯಲಾಗಿದೆ. ಇದರ ಜೊತೆಗೆ ಬಳಸಿದ ಸಿರಿಂಜ್ಗಳ ಕವರ್ಗಳನ್ನು ರಾಶಿ ರಾಶಿ ಹಾಕಿದ್ದಾರೆ. ಇದರಿಂದ ಪರಿಸರ ಹಾಳಾಗುವ ಜೊತೆಗೆ ರೋಗ ರುಜಿನಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಎಂಬ ಆತಂಕ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ. ಈ ಕುರಿತು ವಾಲ್ಮೀಕಿ ಸಂಘದ ಕಾರ್ಯದರ್ಶಿ ಹರೀಶ್ ಮಾತನಾಡಿ, ಇತ್ತೀಚೆಗೆ ಗುಡಿಬಂಡೆ ಹೊರಭಾಗದಲ್ಲಿ ಮೆಡಿ ವೇಸ್ಟ್ ತಂದು ಬಿಸಾಡುತ್ತಿದ್ದಾರೆ. ಇದರಿಂದ ಜನಜಾನುವಾರುಗಳ ಆರೋಗ್ಯಕ್ಕೆ ಸಮಸ್ಯೆಯಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಏಡುಗರ ಅಕ್ಕಮ್ಮ ದೇವಾಲಯದ ಬಳಿಯೂ ಇದೇ ರೀತಿಯ ಔಷಧಿಗಳನ್ನ ಹಾಕಿದ್ರ. ಆ ಸಮಯದಲ್ಲಿ ಜಿಲ್ಲೆಯಿಂದ ಅಧಿಕಾರಿ ಬಂದು ಮೆಡಿ ವೇಸ್ಟ್ ಬಗ್ಗೆ ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳಿದ್ರ. ಆದರೆ ಇದೀಗ ಮತ್ತೊಮ್ಮೆ ಅದೇ ರೀತಿಯ ಕೆಲಸ ಆಗಿದೆ. ರಾಶಿ ರಾಶಿ ಮಾತ್ರೆಗಳು, ಬಳಸಿದ ಸಿರಿಂಜ್ಗಳು ಎಲ್ಲವನ್ನೂ ಬಿಸಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಘಟನೆಗಳು ನಡೆದರೆ ಹೋರಾಟ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ನನ್ನ ಹೆಸರು ಹರಿಕೃಷ್ಣ ಅಂತ, ತಾಲೂಕು ವಾಲ್ಮೀಕಿ ಸಂಘದ ಕಾರ್ಯದರ್ಶಿ. ನಾನು ಸಾಕಷ್ಟು ಬಾರಿ ಒಂದ್ಸರಿ ಗೌರಿಬಿದನೂರಿಗೆ ಹೋಗೋ ರೋಡಲ್ಲಿ ಏಡುಗರಕ್ಕಮ್ಮಗಾರ ದೇವಸ್ಥಾನದ ಹತ್ರ ಹಾಕಿದ್ರು ಈ ಮೆಡಿಸಿನ್. ಇವು ಅಂತಂದ್ರೆ ಇವಲ್ಲ, ಬೇರೆವು. ಬಟ್ ಈಗ ಯಾವುದೋ ಕಾರಣಕ್ಕೆ ನಾನು ಯಾವುದೋ ಫೀಲ್ಡ್ ಮೇಲೆ ಹೋಗ್ಬೇಕಾದ್ರೆ ಇಲ್ಲಿ ಡ್ರಗ್ಸು ಇದ್ರ ಮೇಲೆ ಎಕ್ಸ್ಪೈರಿ ಡೇಟು ಇಲ್ಲ, ಮ್ಯಾನುಫ್ಯಾಕ್ಚರ್ ಡೇಟು ಇಲ್ಲ, ಏನೂ ಇಲ್ಲ. ಇದು ಡೋಲೋ 1000 ಅಂತೇಳಿ ಇದು ಸಿಲಿಬಾನ್ ಅಂತೇಳಿ ಇದೊಂದು ಟಾನಿಕ್ ಇದೆ. ಇದು ನೋಡಿದ್ರೆ ಸೋಡಿಯಂ ಫೆಡ್ರೇಟ್ ಓರಲ್ ಸೊಲ್ಯೂಷನ್ ಅಂತೇಳಿ ಇದೊಂದಿದೆ. ಬಟ್ ಈ ರೀತಿ ಟ್ಯಾಬ್ಲೆಟ್ಸು ಈ ರೀತಿ ಬಿಸಾಡೋದ್ರಿಂದ ಸಾಮಾನ್ಯವಾಗಿ ಇಲ್ಲಿ ನಮ್ಮ ಭಾಗದಲ್ಲಿ ಮೇಕೆಗಳು, ಕುರಿಗಳು, ಈ ಚಿಕ್ಕ ಓಡಾಡೋದು ಜಾಸ್ತಿ. ಈ ಕಡೆ ಬೈ ಮಿಸ್ಟೇಕ್ ಮೇಕೆಗಳ, ಕುರಿಗಳ ಆ ಸಿರಿಂಜ್ಗಳು ಬೇರೆ ಹಸುಗಳು ಇನ್ನೇನೋ ಕಾಯಿಲೆ ಅಂಟ್ಕೊಂಡು ಆ ಹಸುಗಳು ಕರ್ಕೊಂಡು ಹೋಗೋ ಮಕ್ಕಳು ನೋಡೋದು, ಇಲ್ಲ ಅಂತಂದ್ರೆ ಮುದುಕರು ಗೊತ್ತಾಗಲ್ಲ ಅವ್ರಿಗೆ. ಆ ರೀತಿ ಸಮಸ್ಯೆ ಆಗೋದ್ರಿಂದ ತುಂಬ ತೊಂದರೆ ಆಗುತ್ತೆ. ಇದು 2ನೇ ಬಾರಿ ಈ ರೀತಿ ಆಗ್ತಾರೆ, ನನ್ನ ಕಣ್ಣಿಗೆ ಬೀಳ್ತಾ ಇರೋದು. ಫಸ್ಟ್ ಬಾರಿ ನೋಡಿದಾಗ ಯಾರು ಬಿಸಾಕ ಹೋಗಿರ್ತಾರೆ ಬಿಡಿ, ಅದನ್ನು ನಾನು ಅರೇಂಜ್ ಮಾಡ್ತೀನಿ, ಸೊಲ್ಯೂಷನ್ ನಾನು ಹುಡುಕ್ತೀನಿ ನಾನು ಅಂತೇಳಿ ಹೇಳಿದರು. ಇಲ್ಲ, ದಯವಿಟ್ಟು ತಾಲೂಕು ಏನು ವೈದ್ಯಾಧಿಕಾರಿಗಳಿದೆ ಇದನ್ನು ಗಮನಕ್ಕೆ ತಗೊಬಂದು ಪೂರಿ ಇದು ಯಾರು ಹಾಕಿದ್ದಾರೆ ಏನು ಅಂತ ವಿಚಾರಿಸಿ ದಯವಿಟ್ಟು ಇದನ್ನ ಕ್ರಮ ತಗೋಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇನೆ. ಈ ರೀತಿ ಏನಾದರೂ ಹೆಚ್ಚು ಕಡಿಮೆ ಆದರೆ ದಯವಿಟ್ಟು ಇದನ್ನ ತಾಲೂಕು ವೈದ್ಯಾಧಿಕಾರಿಗಳು ಗಮನ ತಗೊಂಡು ಇದನ್ನು ಅದನ್ನು ಇದು ಮಾಡಿ ದಯವಿಟ್ಟು ನಮಗೆ ಈ ರೀತಿ ತೊಂದರೆ ಆಗದಿರ ಈ ಭಾಗದ ಜನರಿಗೆ ಅನುಕೂಲ ಮಾಡಬೇಕಂತೇಳಿ ನಿಮ್ಮನ್ನು ಕೋರ್ತೀನಿ. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ.